ಸ್ನೇಹಿತರೆ, ಕಸ ಆಯುವ, ಹೊಟ್ಟೆಪಾಡಿಗಾಗಿ ಕೂಲಿ ಮಾಡುವ ಒಂದು ಹುಡುಗಿ ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬಳಾಗಲು ಸಾಧ್ಯನಾ? ಈ ಕತೆ ಕೇಳಿದರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. 1970ರಲ್ಲಿ ಚೀನಾದ ಹುನಾನ್ ಪ್ರಾಂತ್ಯದಲ್ಲಿ ಹುಟ್ಟಿದ ಜೌ ಖುನ್ಫೆ ಅವರ ಬಾಲ್ಯ ಅಕ್ಷರಶಃ ದುರಂತ. 5ನೇ ವಯಸ್ಸಿಗೆ ತಾಯಿಯನ್ನು ಕಳೆದುಕೊಂಡರು. ತಂದೆ ಕಾರ್ಖಾನೆಯಲ್ಲಿ ಅಪಘಾತಕ್ಕೆ ಒಳಗಾಗಿ ಒಂದು ಬೆರಳು ಮತ್ತು ದೃಷ್ಟಿ ಕಳೆದುಕೊಂಡರು. ಬದುಕಲು ಕಸ ಆಯೋದು, ಹಂದಿ ಸಾಕೋದೇ ಅವರ ಕೆಲಸವಾಗಿತ್ತು. ಮಧ್ಯಮ ಶಾಲೆಯ 2ನೇ ವರ್ಷದಲ್ಲೇ ಓದು ನಿಲ್ಲಿಸಿ 15ನೇ ವಯಸ್ಸಿಗೆ ಕೆಲಸ ಹುಡುಕಿ ಶೆಂಜನ್ಗೆ ಬಂದರು. ಒಂದು ಕಟ್ಟಡ ನಿರ್ಮಾಣ ಸೈಟ್ನಲ್ಲಿ ಭದ್ರತಾ ಸಿಬ್ಬಂದಿಯಾಗಿ, ಆಮೇಲೆ ಗ್ಲಾಸ್ ಫ್ಯಾಕ್ಟರಿಯಲ್ಲಿ ಅಸೆಂಬ್ಲಿ ಲೈನ್ ಕೆಲಸಗಾರ್ತಿಯಾಗಿ ದುಡಿದ್ರು. ಹಗಲು ದುಡಿದರೂ ರಾತ್ರಿ ವಿಶ್ರಾಂತಿ ಪಡೆಯಲಿಲ್ಲ. ಲೆಕ್ಕಪತ್ರ ಮತ್ತು ಕಂಪ್ಯೂಟರ್ ಬಗ್ಗೆ ಸ್ವಯಂ ಅಧ್ಯಯನ ಮಾಡಿದರು. ಅವರ ಈ ಕಲಿಯುವ ಹಸಿವೆ ಅವರನ್ನು ಫ್ಯಾಕ್ಟರಿಯ ಓವರಾಲ್ ಮ್ಯಾನೇಜರ್ ಸ್ಥಾನಕ್ಕೆ ಏರಿಸಿತು. 1993ರಲ್ಲಿ ಕೇವಲ 3 ಕೊಠಡಿಗಳ ಅಪಾರ್ಟ್ಮೆಂಟ್ನಲ್ಲಿ 6 ಸಂಬಂಧಿಕರೊಂದಿಗೆ ಸೇರಿ ಸಿಲ್ಕ್ ಸ್ಕ್ರೀನ್ ಪ್ರಿಂಟಿಂಗ್ ವ್ಯಾಪಾರ ಶುರು ಮಾಡಿದರು. ಇದು ಅಂದು ಯಾರಿಗೂ ದೊಡ್ಡ ಕನಸಾಗಿ ಕಾಣಲಿಲ್ಲ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ನಂತರ ಅವರು ಕೈಗಡಿಯಾರ ಗಾಜು ತಯಾರಿಕೆಗೆ ವಿಸ್ತರಿಸಿದರು. 2003ರಲ್ಲಿ ಎಲೆನ್ಸ್ ಟೆಕ್ನಾಲಜಿ ಎಂಬ ತಮ್ಮದೇ ಕಂಪನಿಯನ್ನು ಸ್ಥಾಪಿಸಿ ಮೊಬೈಲ್ ಫೋನ್ ಗಾಜು ಮಾರುಕಟ್ಟೆಗೆ ಧುಮುಕಿದರು. ಇದು ಅವರ ಬದುಕಿನ ಮಹತ್ವದ ತಿರುವಾಗಿತ್ತು. ಅವರು ಹೇಳಿದ ಒಂದು ಮಾತು ಅವರ ಬದುಕನ್ನೇ ಬಿಂಬಿಸುತ್ತದೆ: ಸೋಲನ್ನು ಒಪ್ಪಿಕೊಳ್ಳಲು ನಿರಾಕರಿಸುವುದೇ ಯಶಸ್ಸಿನ ಗುಟ್ಟು. 2015ರಲ್ಲಿ ಅವರ ಕಂಪನಿ ಷೇರು ಮಾರುಕಟ್ಟೆಗೆ ಲಿಸ್ಟ್ ಆದಾಗ ಜೌ ಖುನ್ಫೆ ಚೀನಾದ ಅತ್ಯಂತ ಶ್ರೀಮಂತ ಮಹಿಳೆಯಾಗಿ ಹೊರಹೊಮ್ಮಿದರು, 50 ಬಿಲಿಯನ್ ಯುವಾನ್ ಮೌಲ್ಯದೊಂದಿಗೆ. ಇದೀಗ ಅವರ ಆಸ್ತಿ 110 ಬಿಲಿಯನ್ ಯುವಾನ್, ಅಂದರೆ ಸುಮಾರು 16 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿದೆ. 2025ರ ಹ್ಯೂರಾನ್ ಮಹಿಳಾ ಉದ್ಯಮಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಬಡತನ, ಸಂಕಷ್ಟಗಳ ನಡುವೆಯೂ ಕೇವಲ ತಮ್ಮ ಕಠಿಣ ಪರಿಶ್ರಮ ಮತ್ತು ಎಂದಿಗೂ ಸೋಲೊಪ್ಪದ ಮನೋಭಾವದಿಂದ ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಜೌ ಖುನ್ಫೆ ಅವರ ಕತೆ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಬದುಕಿಗೆ ಸ್ಫೂರ್ತಿ ನೀಡಿತಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಅಸಾಮಾನ್ಯ ಕಥೆಗಳಿಗಾಗಿ ನಮ್ಮ ಜವಾರಿ ಆತ್ಮಂ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.